ಶಿರಾ ಸಮಾಚಾರ ನ್ಯೂಸ್ಗೆ ಸ್ವಾಗತ. ಶಿರಾ ಸಪ್ತಗಿರಿ ಬಡಾವಣೆಯಲ್ಲಿ ಎಂಎಲ್ಸಿ ಚಿದಾನಂದ ಎಂ ಗೌಡ ನೇತೃತ್ವದಲ್ಲಿ ಸರ್ಕಾರಿ ಶಾಲೆಗಳ ದಾಖಲಾತಿ ಆಂದೋಲನಕ್ಕೆ ಚಾಲನೆ. ಶಿರಾ ನಗರದ ಸಪ್ತಗಿರಿ ಬಡಾವಣೆಯಲ್ಲಿ ಇಂದು ಜನಪ್ರಿಯ ವಿಧಾನ ಪರಿಷತ್ ಶಾಸಕರು ಹಾಗೂ ಮಧುಗಿರಿ ಸಂಘಟನಾತ್ಮಕ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದ ಚಿದಾನಂದ ಎಂ ಗೌಡ ಅವರ ನೇತೃತ್ವದಲ್ಲಿ ವಿಶೇಷ ಜನಜಾಗೃತಿ ಆಂದೋಲನವನ್ನು ಹಮ್ಮಿಕೊಳ್ಳಲಾಗಿತ್ತು. ಶಿರಾ ನಗರದ ಐಬಿ ಸರ್ಕಲ್ ಬಳಿ ಅಂದಾಜು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕವಾಗಿ ನೂತನವಾಗಿ ನಿರ್ಮಿಸಲಾಗಿರುವ ಹೈಟೆಕ್ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಾಗೂ ಸರ್ಕಾರಿ ಪ್ರೌಢಶಾಲೆಯ 2026-27ನೇ ಸಾಲಿನ ವಿದ್ಯಾರ್ಥಿಗಳ ದಾಖಲಾತಿ ಪ್ರಕ್ರಿಯೆಗೆ ಚಾಲನೆ ನೀಡಿದರು. ಈ ಭವ್ಯ ಕಟ್ಟಡವನ್ನು ಚಿದಾನಂದ ಎಂ ಗೌಡ ಅವರ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಅನುದಾನ ಹಾಗೂ ಅವರ ಸ್ವಂತ ಬಂಡವಾಳದ ವೆಚ್ಚದಲ್ಲಿ ನಿರ್ಮಿಸಿರುವುದು ವಿಶೇಷವಾಗಿದೆ. ಬಡಾವಣೆಯ ಸಾರ್ವಜನಿಕರು ಹಾಗೂ ಪೋಷಕರನ್ನುದ್ದೇಶಿಸಿ ಮಾತನಾಡಿದ ಎಂಎಲ್ಸಿ ಚಿದಾನಂದ ಎಂ ಗೌಡ ಅವರು, ಇಂದಿನ ದಿನಗಳಲ್ಲಿ ಬಡ ಹಾಗೂ ಮಧ್ಯಮ ಕುಟುಂಬದ ಪೋಷಕರು ಖಾಸಗಿ ಶಾಲೆಗಳ ದುಬಾರಿ ವೆಚ್ಚವನ್ನು ಭರಿಸಲು ಸಾಧ್ಯವಾಗದೆ ಕಷ್ಟಪಡುತ್ತಿದ್ದಾರೆ. ಇದನ್ನು ಮನಗಂಡು ಖಾಸಗಿ ಶಾಲೆಗಳಿಗಿಂತಲೂ ಮಿಗಿಲಾದ ಮೂಲ ಸೌಕರ್ಯಗಳನ್ನು ಒಳಗೊಂಡ ಹೈಟೆಕ್ ಸರ್ಕಾರಿ ಶಾಲೆಯನ್ನು ನಾವು ಶಿರಾ ನಗರದಲ್ಲಿ ತಲೆ ಎತ್ತುವಂತೆ ಮಾಡಿದ್ದೇವೆ. ಇಲ್ಲಿ ಉಚಿತ ಹಾಗೂ ಅತ್ಯುನ್ನತ ಮೌಲ್ಯಾಧಾರಿತ ಶಿಕ್ಷಣವನ್ನು ನೀಡಲಾಗುತ್ತಿದ್ದು, ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಈ ಮಾದರಿ ಶಾಲೆಯು ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಪೂರಕವಾದ ಹಲವು ಪ್ರಮುಖ ಸೌಲಭ್ಯಗಳನ್ನು ಹೊಂದಿದೆ. ಶಿರಾ ತಾಲೂಕಿನಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಿದ ಐತಿಹಾಸಿಕ ಹಾಗೂ ಶತಮಾನದ ಮಾದರಿ ಶಾಲೆಯಾಗಲಿದೆ. ತಾಲೂಕಿನಲ್ಲೇ ಅತ್ಯಂತ ಅತ್ಯಾಧುನಿಕ, ಸುಂದರ ಹಾಗೂ ಭವ್ಯವಾದ ನೂತನ ಶಾಲಾ ಕಟ್ಟಡ, ಆಧುನಿಕ ಶಿಕ್ಷಣಕ್ಕೆ ಪೂರಕವಾಗಿ ಸುಸಜ್ಜಿತ ಕಂಪ್ಯೂಟರ್ ಲ್ಯಾಬ್ ಹಾಗೂ ಡಿಜಿಟಲ್ ತಂತ್ರಜ್ಞಾನದ ಸ್ಮಾರ್ಟ್ ಕ್ಲಾಸ್ ಬೋಧನಾ ವ್ಯವಸ್ಥೆ, ವಿದ್ಯಾರ್ಥಿಗಳ ಓದಿಗೆ ಪೂರಕವಾದ ಸಹಸ್ರಾರು ಪುಸ್ತಕಗಳನ್ನೊಳಗೊಂಡ ಸುಂದರ ಗ್ರಂಥಾಲಯ, ವಿದ್ಯಾರ್ಥಿಗಳ ದೈಹಿಕ ವಿಕಾಸಕ್ಕಾಗಿ ವಿಶಾಲವಾದ ಆಟದ ಮೈದಾನವಿದ್ದು, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಕ್ರೀಡೆಗಳಲ್ಲಿ ಭಾಗವಹಿಸಲು ವಿಶೇಷ ತರಬೇತಿ ನೀಡಲಾಗುತ್ತೆ. ನಿಮ್ಮ ಆಯ್ಕೆ ಸರ್ಕಾರಿ ಶಾಲೆಗಳೇ ಆಗಿರಲಿ ಎಂಬ ಘೋಷಣೆಯೊಂದಿಗೆ ಚಿದಾನಂದ ಎಂ ಗೌಡ ಅವರು ಸಪ್ತಗಿರಿ ಬಡಾವಣೆಯ ಪ್ರತಿಯೊಂದು ಮನೆಗೂ ಭೇಟಿ ನೀಡಿ ಕರಪತ್ರಗಳನ್ನು ವಿತರಿಸಿದರು. ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡುವಂತೆ ಹಾಗೂ ಅರ್ಹ ವಿದ್ಯಾರ್ಥಿಗಳನ್ನು ತಕ್ಷಣವೇ ಶಾಲೆಗೆ ದಾಖಲಿಸುವಂತೆ ಪೋಷಕರಲ್ಲಿ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾದ ಚಿಕ್ಕಣ್ಣ, ಪ್ರಧಾನ ಕಾರ್ಯದರ್ಶಿ ಪುರುಷೋತ್ತಮ್ ಮತ್ತು ಭಾಸ್ಕರ್, ಒಬಿಸಿ ಮೋರ್ಚಾ ಅಧ್ಯಕ್ಷರಾದ ಗೌಡಪ್ಪ, ಎಸ್ಟಿ ಮೋರ್ಚಾ ಅಧ್ಯಕ್ಷರಾದ ತೇಜಸ್ವರ್, ಪ್ರಧಾನ ಕಾರ್ಯದರ್ಶಿ ಭೂತರಾಜು, ಭೀಮೇಶ್ವರ್, ಕ್ರೆಡಿಟ್ ಕೋ ಆಪರೇಟಿವ್ ನಿರ್ದೇಶಕರಾದ ರಂಗನಾಥ್, ಮುಖಂಡರಾದ ಟಿಎಚ್ ಗೌಡ ಹಾಗೂ ಬಡಾವಣೆಯ ನೂರಾರು ಸಾರ್ವಜನಿಕರು ಉಪಸ್ಥಿತರಿದ್ದು ಆಂದೋಲನವನ್ನು ಯಶಸ್ವಿಗೊಳಿಸಿದರು. ಶಿರಾ ನಗರದಲ್ಲಿ ಏನು ನಮ್ಮ ಸಪ್ತಗಿರಿ ಬಡಾವಣೆ, ಈ ಬಡಾವಣೆಯಲ್ಲಿ ಪ್ರತಿಯೊಂದು ಮನೆಗೆ ನಾನು ಇವತ್ತು ಭೇಟಿ ಕೊಟ್ಟು ನಮ್ಮ BJP ಯುವ ಮಿತ್ರರ ತಂಡ ಎಲ್ಲರೂ ಸೇರಿ ಇವತ್ತು ಒಂದು ಆಂದೋಲನ, ಯಾವ ಒಂದು ಸರ್ಕಾರಿ ಶಾಲೆ ಐಬಿ ಸರ್ಕಲ್ನಲ್ಲಿ ಶಿರಾದಲ್ಲಿ ಹೊಸದಾಗಿ ನಿರ್ಮಾಣ ಆಗಿ ಎಲ್ಲ ಸೌಲಭ್ಯವನ್ನು ಹೊಂದಿದೆ, ಅಲ್ಲಿಗೆ ನಿಮ್ಮ ಮಕ್ಕಳನ್ನ ಸೇರಿಸ್ಬೇಕು ಅಂತೇಳಿ ಇವತ್ತು ನಾನು ಮತ್ತು ನಮ್ಮೆಲ್ಲ ಮುಖಂಡರು ಮತ್ತು ಕಾರ್ಯಕರ್ತರು ಎಲ್ಲರೂ ಸೇರಿ ಮನೆಗೆ ಭೇಟಿ ಕೊಟ್ಟು, ವಿಶೇಷವಾಗಿ ಅತಿ ಹೆಚ್ಚು ಬಡವರೇ ವಾಸ ಮಾಡುವಂಥ ಈ ಸಪ್ತಗಿರಿ ಬಡಾವಣೆ ಏನಿದೆ ಶಿರಾ ನಗರದಲ್ಲಿ, ಇಲ್ಲಿಗೆ ಭೇಟಿ ಕೊಟ್ಟಿದ್ದೇನೆ. ಮನೆಗೆ ಹೋಗಿ ಶಿಕ್ಷಣದ ಪ್ರಾಮುಖ್ಯತೆ ಏನು, ಯಾಕೆ ಮಕ್ಕಳನ್ನ ನಾವು ಓದಿಸ್ಬೇಕಾಗತ್ತೆ ಅನ್ನೋ ವಿಚಾರಗಳನ್ನು ಅವ್ರ ಜೊತೆ ಪ್ರಸ್ತಾಪ ಮಾಡಿ, ಕನಿಷ್ಠ ಮುಂದೆ ಆದರೂ ಕೂಡ ನಿಮ್ಮ ಮಕ್ಕಳು ಒಂದು ದೊಡ್ಡ ಸ್ಥಾನಮಾನಗಳಿಗೆ ಹೋಗಬೇಕು ಅಂತ ಹೇಳಿದ್ರೆ ಶಿಕ್ಷಣ ಅತ್ಯಗತ್ಯವಾಗಬೇಕು. ಎಲ್ಲರೂ ಕೂಡ ಖಾಸಗಿ ಶಾಲೆಗಳಿಗೆ ಹೋಗೋದಕ್ಕೆ ಶಕ್ತರು ಇರಲ್ಲ. ಹಾಗಾಗಿ ಸರ್ಕಾರಿ ಶಾಲೆಗಳಲ್ಲಿ ಸ್ವಲ್ಪ ನಮ್ಮಂಥ ಪ್ರಜ್ಞಾವಂತರೆಲ್ಲ ಸೇರಿ ಅವ್ರಿಗೊಂದು ಒಳ್ಳೆ ಸೌಲಭ್ಯಗಳನ್ನು ಕೊಟ್ಟಾಗ ಯಾರೂ ಕೂಡ, ಅದು ಬಡವರಿರಲಿ ಶ್ರೀಮಂತರಿರಲಿ, ದುಡ್ಡು ಜಾಸ್ತಿ ಆಗಿ ಯಾರೂ ಖಾಸಗಿ ಶಾಲೆಗಳಿಗೆ ಹೋಗಲ್ಲ.
ಸರ್ಕಾರಿ ಶಾಲೆಗಳಲ್ಲಿ ನ್ಯೂನತೆಗಳಿರೋದ್ರಿಂದ, ಕೊರತೆಗಳಿರೋದ್ರಿಂದ ಅಲ್ಲಿಗೆ ಅನಿವಾರ್ಯವಾಗಿ ಕೂಲಿ ನಾಲಿ ಮಾಡಿ ಆದರೂ ಕೂಡ ನಾವು ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡ್ತೀವಿ ಅಂತೇಳಿ ಹೋಗೋವಂಥದ್ದಿದೆ. ಆದರೆ ನಾನು ಒಂದು ದೃಢ ನಿರ್ಧಾರ ಮಾಡಿದ್ದೇನೆ. ಎಲ್ಲಿ ನಮ್ಮ ಸರ್ಕಾರಿ ಶಾಲೆ ಗೌರ್ಮೆಂಟ್ ಹೈಸ್ಕೂಲ್ ಅಂತ ಮಾಡಿದ್ದೀವಿ, ಅಲ್ಲಿ 8ನೇ ಕ್ಲಾಸ್ಗೆ ಮಕ್ಕಳನ್ನು ಸೇರಿಸಿದ್ರೆ PUC ಹಂತದವರೆಗೆ ಸುಮಾರು ಒಂದು 4,000 ಜನ ಮಕ್ಕಳು ಓದೋವಂಥ ಸೌಲಭ್ಯ ಇದೆ ಅಲ್ಲಿ. ಹಾಗಾಗಿ ಎಲ್ಲ ಮಕ್ಕಳು ಕೂಡ ಶಿರಾನಗರದಲ್ಲಿ, ನಾನು ಕೇವಲ ಬಡವ್ರ ಮಕ್ಳಿಗೆ ಮಾತ್ರ ಹೇಳ್ತಾ ಇಲ್ಲ, ಆಸಕ್ತಿ ಇದ್ದರೆ ಶ್ರೀಮಂತರ ಮಕ್ಕಳು ಕೂಡ ಅಲ್ಲಿ ಗುಣಮಟ್ಟದ ಶಿಕ್ಷಣ ಸಿಗುತ್ತೆ. ಹಾಗಾಗಿ ಒಂದ್ಸಾರಿ ನೀವೆಲ್ಲ ಅಲ್ಲಿಗೆ ಬಂದು ಆ ಕಟ್ಟಡ ನೋಡಿ, ಅಲ್ಲಿರೋ ಶಿಕ್ಷಕರ ಜೊತೆ ಮಾತಾಡಿ, ಹೆಡ್ ಮಾಸ್ಟರ್ ಜೊತೆ ಮಾತಾಡಿ, ಸೌಲಭ್ಯಗಳ ಖಾತ್ರಿ ಪಡಿಸ್ಕೊಂಡು ಆಮೇಲೆ ನಿಮ್ಮ ಮಕ್ಕಳನ್ನ ಅಲ್ಲಿಗೆ ಸೇರಿಸಿ.